ಸಿದ್ದರಾಮಯ್ಯವರ ಸರ್ಕಾರ, ಇಂದಿನ ಸರ್ಕಾರ ಇಡೀ ಇಡೀ ಭಾರತಕ್ಕೆ ಒಂದು ಮಾದರಿಯಾದಂತಹ ಕಾರ್ಯಕ್ರಮವನ್ನು ನೀಡಿತು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ ವಸತಿ ಶಾಲೆಗಳು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 99% ಅಷ್ಟು ಉತ್ತೀರ್ಣವಾಗಿರುವುದು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅದಕ್ಕೆ ಸಹಾಯವಾಗಿ ನಿಂತಂತ ನನ್ನ ಎಲ್ಲ ಶಿಕ್ಷಕ ವೃಂದದವರೆಗೂ ನನ್ನ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದುಳಿದ ವರ್ಗದ ಕಲ್ಯಾಣ 2026-27ರಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಅನುದಾನವನ್ನ ಈಗಾಗಲೇ ನಾವು ಒದಗಿಸಿದ್ದೇವೆ. ಸಾಮಾಜಿಕ ನ್ಯಾಯ ಕೇವಲ ಮಾತಿನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಅವಕಾಶ ಮಾತ್ರ ಸಾಮಾಜಿಕ ನ್ಯಾಯವನ್ನ ನಿಜವಾಗಿ ಅವರ ಬದುಕಿನಲ್ಲಿ ನಾವು ಸದೃಢವಾದಂತಹ ಸಂಕಲ್ಪವನ್ನ ಉತ್ತೇಜನ ನೀಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ 1119ಕ್ಕೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಮೂಲಕ ನಮ್ಮ ಬುಡಕಟ್ಟು ಜನಾಂಗ ಅರಣ್ಯದಲ್ಲಿ ವಾಸವಾಗಿರುವಂತಹ ಮಕ್ಕಳುಗಳ ಕನಸುಗಳನ್ನು ನಾವು ಶಕ್ತಿ ತುಂಬಿ 2,60,000 ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಯಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿ ಅವರಿಗೆ ಶಕ್ತಿಯನ್ನು ನಾವು ತುಂಬುತ್ತಾ ಇದ್ದೇವೆ. ಅಲ್ಪಸಂಖ್ಯಾತ ಸಮುದಾಯದ 8,60,000 ವಿದ್ಯಾರ್ಥಿಗಳಿಗೆ 494 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ವಿದ್ಯಾರ್ಥಿ ವೇತನವನ್ನ ಈಗಾಗಲೇ ನೀಡಿ ಅವರಿಗೆ ಒಂದು ಹೊಸ ರೂಪವನ್ನ ಕೊಟ್ಟು ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ವಿದ್ಯಾರ್ಥಿ ವೇತನ ಕೂಡ ಈಗಾಗಲೇ ಅವರ ಅಕೌಂಟ್ಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಆರೋಗ್ಯವೇ ನಮ್ಮ ಮೊದಲ ಆದ್ಯತೆ. ಆರೋಗ್ಯ ಭಾಗ್ಯ ನಮ್ಮೆಲ್ಲರ ಭಾಗ್ಯ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ನಿರಂತರವಾಗಿ ಬಲಪಡಿಸುವುದರಿಂದ ರಾಜ್ಯದ ನನ್ನ ತಾಯಂದಿರು ಮರಣದ ಪ್ರಮಾಣ 19% ಈಗಾಗಲೇ ಇಳಿಕೆಯಾಗಿದೆ. ಈಗಾಗಲೇ ಗರ್ಭಕೋಶಿಕ ಕ್ಯಾನ್ಸರ್, ಕ್ರಿಟಿಕಲ್ ಕ್ಯಾನ್ಸರ್ ತಡೆಗಾಗಿ ಅರ್ಥ ಬಾಲಕಿಯರ ಲಸಿಕೆಯನ್ನು ಕೂಡ ಈಗಾಗಲೇ ನೀಡುತ್ತಿದ್ದೇವೆ. ಜಲಭದ್ರತೆಗೆ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಕೂಡ ಈಗಾಗಲೇ ಇಟ್ಟಿದ್ದೇವೆ.